ಮುಂಚೆ ಎಲ್ಲ ಒಂದು ನಮಸ್ಕಾರ ಕೊಡು ಕ್ರಮ ಹ್ಯಾಂಗ್ ಗೊತ್ತೇ? ನಮಸ್ಕಾರ ಒಂದು 2 ಕೈ ಮುಗ್ದು ಮತ್ತೆ 20 ನಮಸ್ಕಾರ ಮೇಲ್ ಹೋಯ್ತು. ಹಗೂರ ಕೆಳಗೆ ಬಂತು, ಇಲ್ಲಿ ಬಂತು, ಇಷ್ಟು ಬಂತು ಹೀಗೆ ಮತ್ತೆ ನಮಸ್ಕಾರ ಪೂರ ಕೆಳಗೆ ಬರ್ತಾ ಇತ್ತು. ಬನ್ನಿ ಕೂತ್ಕೊಳ್ಳಿ. ಕೇಟೆ ಕಲ್ದೆ ಓ ಅತಿ ನಮ್ಮ ಕೇಳ್ತ ವಯಸ್ಸು ಅಲ್ಲ ನಮ್ದಾಗ ಇದಕ್ಕೆ ಹಾಕಿ ಮಾರ್ರೆ. ಅಲ್ಲ ಒಂದು ಕಡೆ ನಾನು ಪ್ರೋಗ್ರಾಮ್ಗೆ ಅಜ್ಜಿ ವಯಸ್ಸಿಗೆ ಅಂತ ಕೇಳೋದು ಮಾರ್ರೆ. ಅಜ್ಜಿ ಸಿಟ್ಟು ಮಾಡೋದು ಅಲ್ಲದೆ ಅಜ್ಜಿ ಸಿಟ್ಟು ಮಾಡ್ಕೊಂಡು ಬೈಲ ಶುರು ಮಾಡೋದು ಮಾರ್ರೆ. ಅಲ್ಲ ಗ್ರ್ಯಾಂಡ್ ಮದರ್ ವಯಸ್ಸು ಕೇಳ್ತಾ ಉಂಟಾ ಕೇಳ ಮಾರ್ರೆ. ಅವ್ರು ನಾನು ಪ್ಲೇನ್ ತೀಸ್ಕೊಟ್ಟದ್ದು ಮಾರ್ರೆ. ಪ್ಲೇನ್ ತೀಸ್ಕೊಟ್ಟ ಸೂಪರ್ ಅಂದ್ಬಿಟ್ರು ಮಾರ್ರೆ. ಮತ್ತೊಂದು ಕಡೆ ನಾನು ಬೊಂಬಾಯಿ ಫಂಕ್ಷನ್ ಹೋಗಿದ್ದೆ ಮಾರ್ರೆ. ಇದೇ ಡೈಲಾಗ್ ಅಲ್ಲಿ ಯೂಸ್ ಮಾಡ್ತೀನಿ. ಗ್ರ್ಯಾಂಡ್ ಮದರ್ ವಾಯ್ಸ್ ಕೇಳ್ತಾ ಉಂಟಾ ಕೇಳಿದೆ ಮಾರ್ರೆ. ಅಲ್ಲೊಂದು ಅಜ್ಜಿ ಜೋರ ಆಗ್ದಲ್ಲ ಮಾರ್ರೆ. ಎಂತ ಜೋರ ಅಜ್ಜಿ ಕರೆದಲ್ಲ ಎಂತ ಮುದೆ ಸುನಿನಾ आप किधर हैं किधर एक पागल आदमी मुझे ग्रैंडर का कर बुला रहा है. ಅಯ್ಯೋ ಬೇಕಾ ಮಾರ್ರೆ. ನಾನು ಕೇಳಿದ ಗ್ರ್ಯಾಂಡ್ ಮದರ್ ಅಂದ್ರೆ ಅವ್ರಿಗೆ ಗ್ರ್ಯಾಂಡರ್ ಕೇಳಂಗಾಯ್ತು. ಅಷ್ಟಕ್ಕೂ ಅಜ್ಜಯ್ಯ ಬಂದ್ರಲ್ಲ ಮಾರ್ರೆ. ಹ್ಯಾಂಗ್ ಬಂದ್ರು ಯಪ್ಪ ಈ ಶಕ್ತಿ ಕಪ್ಪ ಒಂದು ಬೀಳ್ಬೇಕು ದಂಡರ್ ಬರ್ತೆ ಯಾಕೆ ಕೋಣೆ ಒಂದು ಬಂದು ಮಾಡ್ಕೊಂಡು ಸಾಕಬೇಕಾಯ್ತು ಮರ. ಕಡೆ ಊರ ಮಾಡ್ಕೊಂಡೆ ಥ್ಯಾಂಕ್ ಯು ಮರ ಗಂಟೆ 50 ವರ್ಷ ಆಯ್ತು ನಮ್ಗೆ ಮದುವೆಯಾಗಿ. ಇಷ್ಟಂತ ಬೈಗಳೇ ಕೇಳಿದ್ರೆ ಒಂದು ಬೈತಿಲ್ಲ ಅಮ್ರತಿಗೆ. ಈಗ ಒಂದು ಡೈಲಾಗ್ ಸಿಗ್ತಾರೆ ನೀವು ಗ್ಯಾಂಗ್ ಹೇಳಬೇಕು ಲೈಕ್ ಆಯ್ತು ಮಾರ. ಮತ್ತೆ ತುಂಬಾ ಖುಷಿ ಆಗ್ತದೆ. ನಾನೀಗ 3ನೇ ವರ್ಷ ಈ ಕ್ಷೇತ್ರಕ್ಕೆ ಹೋಗ್ಬೋದು. ಹೋದ ವರ್ಷ ಎಲ್ಲ ಬಂದೆಲ್ಲ ಫಂಕ್ಷನ್ ಕೊಟ್ಟಿದ್ದೆ. ಹೋದ ವರ್ಷ ಡೈಲಾಗ್ ನಾನು ಈ ವರ್ಷ ರಿಪೀಟ್ ಮಾಡೋದಿದೆ. ವರ್ಷ ಎಲ್ಲ ಬರ್ಕೊಂಡು ಬಂದಿದೆ. ಈಗ ಫಸ್ಟ್ ನಾನು ಅಂದ್ರೆ ಮಿಮಿಕ್ರಿ ಮಾಡ್ತೆ. ನಮ್ಮ ಖ್ಯಾತ ನಟರ ವಯಸ್ಸನ್ನು ತೆಗಿತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂತ ಅವರ ವಯಸ್ಸನ್ನ ಮುಂದೆ ನಮಸ್ಕಾರ. ಎಷ್ಟು ಜನ್ಮದಿನ ಋಣಾರು ಬರುತ್ತಾ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುತ್ತಾ ಸೌಭಾಗ್ಯ ಕೊಟ್ಟಿದ್ದಾರ ದೇವರು. ದೇವರು ಬೇಡ್ಕೊಂಡಿಷ್ಟೇ ಮತ್ತೆ ಜನ್ಮಾಂತ ಇನ್ನೊಂದು ಕರ್ನಾಟಕದಲ್ಲಿ ಕೊಡ್ಲಿ ತಮಗೆ ಮನೆಯಲ್ಲಿ ಕೊಡ್ಲಿ ಅಂತ ನೋಡಿದ್ರ ಬರಿಷ್ಠ ಎಲ್ಲ ಸಂದರ್ಭದಲ್ಲಿ ಮಾತಾಡೋದು ಕಷ್ಟ ಆಗ್ತದೆ. ಅತಿ ದುಃಖ ಆದಾಗ ಅತಿ ಸಂತೋಷ ಆದಾಗ ಈ ನಿಮ್ಮ ಸಂತೋಷವಾಗಿ ಮಾತುಗಳೇ ಬರ್ತಿಲ್ಲಪ್ಪ. ಎಲ್ಲವನ್ನಪ್ಪ ನಿಮ್ಮ ರಾಜ್ಕುಮಾರ ಆಗಿದ್ರೆ ಯಾವ ಕಾಲದಲ್ಲಿ 7 ಕೋಟಿ ದೇವರುಗಳಿರ್ತಾವೋ ಅದಕ್ಕಿಂತ ವಿಜ್ಞಾನ ಸ್ವಾಮ್ಯ ಬೇರೆ ಬಿಟ್ಟ ಆ ಕರ್ನಾಟಕದಿಂದ ಆ ದಾದಾಬಾಗ್ಗೆ ಎಷ್ಟೊಂದು ಅವಾರ್ಡ್ಗಳು ಸಿಕ್ಕಿರ್ಬೋದು. ಆದ್ರೆ ತನ್ನ ಹೃದಯದಲ್ಲಿ ಜಾಗ ಕೊಟ್ಟರಲ್ಲ ಎಷ್ಟು ಜನ್ಮ ಹೆಚ್ಚಿದ್ರು ಆ ಋಣ ಅತಿಸಕಲ್ಲ ಮಾತುಗಳನ್ನು ಮುಗಿಸ್ತಾ. ನಮಸ್ಕಾರ. ಮತ್ತೆ ನಮ್ಮ ಟೈಗರ್ ಪ್ರಭಾಕರ್ ಅವರು ಬಂದ್ರೆ ಯಾವ ಕಾಲ ಮಾಚೋ ನಂಬೋ ಇದೆಲ್ಲ ನಿಜವಾದ ಫೈಟ್ ಅಲ್ಲ. ಬಟ್ ನಿಜವಾದ ಫೈಟ್ ಅಂದ್ರೆ ಕಷ್ಟಪಟ್ಟು ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಸಮರ್ಥನೆ ಅದು ಬದುಕಿನ ಫೈಟ್ ಇಂಪಾರ್ಟೆಂಟ್. ಅದಲ್ಲ ಅಮರ ತಪ್ಪು ಮಾಡಿ ಜೈಲಿ ಬಂದು ಈಗ ನೀನು ಕೊಂಬಿ ಅನ್ಸಲಾಯ್ತಲ್ಲ ಪಾಪಂದು 2 ಮುರುಕಿದಲ್ಲ ಪೆಟ್ಟಿತ ನಿಂಗೆ ಅಮರ. ನಮ್ಮ ಧೀರೇಂದ್ರ ಗೋಪಾಲ್ ಅವರು ಬಂದ್ರೆ ಯಾವ ರೀತಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೆ ಕಂಡೆ. ಏನು ಮಾಡೋದು ನಮ್ಮ ಪಕ್ಷದವರೇ ನನಗೆ ಮೋಸ ಮಾಡಿಬಿಟ್ರು ಕಂಡೆ. ಈ ಬಾರಿ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಕಂಡೆ. ನನಗೆ ಓಟ್ ಏನಿದು 100% ವೋಟಿಂಗ್. ಯಾವ ಪಕ್ಷಕ್ಕೂ ನಾನು ಇಲ್ಲ ಕಂಡೆ. ಓಕೆ ಥ್ಯಾಂಕ್ ಯು. ಮುಂದಿನ ಚುನಾವಣೆ ಯಾವುದೇ ಚುನಾವಣೆ ಇಲ್ಲಿ ಕಂಡೆ ನೀವೆಲ್ಲ ಬಂದು ವೋಟ್ ಹಾಕ್ಬೇಕಂತ ಕೇಳ್ತೀನಿ. ಹಾಗೆ ನಮ್ಮ ಖ್ಯಾತ ನಟರಾದ ಶಂಕರ್ ನಾಗ್ ಅವರು ಬಂದ್ರೆ ಅವರ ಧ್ವನಿ ಹೇಗಿರುತ್ತೆ? ಒಳ್ಳೆ ಕೆಲಸ ಯಾವುದೇ ಕಂಪ್ನಿ ಕೆಲಸ ಮಾಡಿ ಅದರ ಬುಡಕಲ್ಲಿ ಕೆಲಸ ಮಾಡಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ಬೇಕಲ್ವ. ಕನ್ನಡ ನ್ಯಾಷನಲ್ ಸಿನಿಮಾ ಹೇಗೆ ಇರಲಿ ಕನ್ನಡಿಗಾಗಿ ನೀವು ನೋಡ್ಬೇಕು, ಎಲ್ಲ ಸಪೋರ್ಟ್ ಕೊಡ್ಬೇಕು. ಇವತ್ತು KGF ಕಾಂತಾರ ಮೂವಿಗಳು ಕನ್ನಡ ಸಿನಿಮಾವನ್ನು ದೊಡ್ಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಉಳಿಸುತ್ತೆ ಮಾತ್ರಲ್ಲ. ನಮ್ಮ ಹುಚ್ಚ ವೆಂಕಟ್ ಅವ್ರು ಬಂದ್ರೆ ಯಾವ ರೀತಿ ಮಾತಾಡ್ತಿದ್ರಂತ ಹೇಳ್ತೇನೆ. ಯಾವತ್ತು ಒಂದು ಕೂಗಿಗೆ ಆಯ್ತಾ ಅವತ್ತಿನ ನನ್ನ ತಲೆ ಸರಿ ನೀನು ಅಂದ್ಬಿಟ್ಟಿನಿ. ಯಾರು ನನ್ನ ಇಂಟೇಕ್ ಮಾಡ್ತೀವಿ ಯಾಕಂದ್ರೆ ನನ್ನ ಒಬ್ಬ ಕಾರು ನನ್ನನ್ನು ಫಾಲೋ ಮಾಡ್ತಾರೆ. ಆಯ್ತಾ ಕವಿರಿ ನಿನ್ನ ಮಡಿಲಲ್ಲಿ ಮನ
ಇಡಿ ಓಕೆನಾ? ಈಗ ನಾನು ಶುರು ಮಾಡುವ ಇದೆಲ್ಲ ಇದ್ದುತ್ತೆ, ಎಲ್ಲರೂ ಮಾಡ್ತಾರೆ. ಈಗ ನಮ್ಮ ಭಾಷೆ, ನಮ್ಮ ಬದುಕು, ನಮ್ಮ ಭಾಷೆ, ನಮ್ಮ ಬದುಕು ಕುಂದಾಪುರ ಸ್ಟೈಲ್ ಅಂತ ಪೂರ ಮಾತಾಡುವ. ನಾನು ಬತ್ತೆ ಇಪ್ಪತ್ತಿನ ಮಾರ 2-3 ಜನ ಹಿಂಗ್ ಕೊಯ್ಯತ್ರೆ ನನ್ಗೆ ಭಾರಿ ಖುಷಿ ಆಯ್ತು. ನನ್ನ ಅಭಿಮಾನಿಗಳು ಅಂದ್ರೆ ಕೊಯ್ ಎತ್ತದ್ದು ಹೌದು, ಕಡಿ ಕೊಯ್ ಎತ್ತು ಕೂಡಲೇ ಅಲ್ಲಿ ಅವ್ರದೊಂದು ಮಾದರನ್ನ ಪೆಟ್ಟಿಗೆ ಅಲ್ಲಿ ಹೋಯ್ತು. ನಂದು ವಿಡಿಯೋ ಮಾಡೋ ಶುರು ಮಾಡ್ರೆ ಮಾರ್ರೆ. ಆಗ ಹೇಳ್ತಾ ಕೇಳಿ ವಿಡಿಯೋ ಮಾಡಿ ತೊಂದರೆ ಇಲ್ಲ, ಯಾಕಂದ್ರೆ ನನಗೆ ಪ್ರೋಗ್ರಾಮು ಬೇಕು. ಆಗ ಸಾಮಾನು ಹಾಕಿ ಮಾರ್ರೆ. ಹೋದ ವರ್ಷ ನಾನು ಒಂದ್ ಕಡೆ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಯಾರೊಬ್ಬ ಪುಣ್ಯಾತ್ಮ ಒಳ್ಳೆ ಮಾಡಿ ವಿಡಿಯೋ ಮಾಡಿ ಹಾಕಿದ ಮಾರ್ರೆ. ನಿನ್ನೆ ರವಿಯಣ್ಣ ಸ್ಟೇಜ್ನಲ್ಲಿ ಮಾಡಿದ್ದಾದ್ರು ಏನು ವಿಡಿಯೋ ನೋಡಿ ಅಂದ್ರೆ ಒಳ್ಳೆ ಒಂದು ಟ್ಯಾಗ್ ಲೈನ್ ಹಾಕಿ ವಿಡಿಯೋ ಸೆಂಡ್ ಮಾಡಿದ. ಪೂರಾ ವೈರಲ್ ಆಯ್ತು, ಸಾವಿರ ವೈರಲ್ ಆಯ್ತು. ಅದು ಯಾರಿಗೋ ಒಂದು ಪುಣ್ಯಾತ್ಮ ಹೋಯ್ತು ಮಾರ್ರೆ ವಿಡಿಯೋ. ಅವ ರಾತ್ರಿ ಮೊನ್ಕೊಂಬತ್ತಿಗೆ ಒಂಚೂರು ತಗೊಂಡಿದ್ದ. ಪುಣ್ಯಾತ್ಮ ರಾತ್ರಿ ಮೊನ್ಕೊಂಬಂತ ಗೊತ್ತಾ, ಈ ವಾಟ್ಸಪ್ ಕಂಡೇ ಮೊನ್ಕೊಂಡ. ಅವ ಯಾವ ವಿಡಿಯೋ ಕಂಡ ಅವ ಸುಮ್ಮನೆ ಕಂಡ. ಅವನಿಗೂ ಭಾರಿ ಖುಷಿ ಆಯ್ತು ಮಾರ್ರೆ. ಅವನು 4-5 ಜನರಿಗೆ ಶೇರ್ ಮಾಡಿದ. ಪರಿಣಾಮ ಎಂತ ಆಯ್ತು ಅಂತ ಹೇಳಿದ್ರೆ ಅವನು ಮನೆಯಲ್ಲೋ ಒಂದು ಹಣದ ನಿಪ್ಪುದೆ. ಇವ ವಿಡಿಯೋ ಶೇರ್ ಮಾಡಕ್ ಹೋದ, ಆ ಬರದ್ದು ಹೋಯ್ತು. ನಿನ್ನ ಸ್ಟೇಜಲ್ಲಿ ಮಾಡಿದ್ದು ಅದು ಏನು ಅಂತ ವಿಡಿಯೋ ಬೈಲೇ ಇಲ್ಲ ಮಾರ್ರೆ. ಪುಣ್ಯಾತ್ಮ ಕೊಳ್ಕೂರು ಶುರು ಆಯ್ತು. ಮೊನ್ಕೊಂಬತ್ತಿ ಎಂತ ಮಾಡ್ದ, ನೆಟ್ ಆಫ್ ಮಾಡಿ ಮೊನ್ಕೊಂಡ. ಮತ್ತಿನ ಆ ಪುಣ್ಯಾತ್ಮ ನೆಟ್ ಪ್ಯಾಕೇ ಖಾಲಿ. 5 ಗ್ರೂಪಿಗೆ ಹೋಯ್ತು. ನಿನ್ನ ಸ್ಟೇಜಲ್ಲಿ ಮಾಡಿದ್ದು ಅದು ಏನು ಅಂದ್ರೆ ಯಾರೋ ಒಬ್ಬ ಬರ್ದು ಹಾಕ, ಯಾರೋ ಹೊಡೆದ್ರು ಮಾರ್ರೆ. ಆಯ್ತು ಕಲಾವಿದ ಕತಿ ಚೌತಿಗೆ ಒಂದು ನವರಾತ್ರಿಗೆ ಒಂದು ಕಾರ್ಯಕ್ರಮ ಸಿಗ್ತಿದ್ದೆ, ಇನ್ನು ಮದುವೆ ಇದ್ದಂಗಾಯ್ತು. ಹಿಂಗೆಲ್ಲ ತೊಂದರೆ ಇಲ್ಲ, ವಿಡಿಯೋ ಮಾಡಿ ಶೇರ್ ಮಾಡಿ ಬಳಸಿ ಎಂಬುದ ಮತ್ತೆಂತ ಹೇಳಿದೆ. ಓಯ್ ಮುಂಚೆ ಎಲ್ಲ ಒಂದು ಪಟ ತೆಗೆದು ಕ್ರಮ ಐತೆ ಅಂತ ಗೊತ್ತಾ? ನಾವೆಲ್ಲ ಸಣ್ಣಿಪ್ಪಲ್ಲಿ ಒಂದು ಅಡ್ಡ ತಲೆ ಬಾಚ್ಕೊಂಡೆ ಹಿಂಗ್ ಸತ್ತ ಇಕ್ಕಮ್ಮ ಒಂದು ಪಟ ತೆಗಿತೀರಿ. ಈಗ ಅದೆಲ್ಲ ಹೋಯ್ತೆ. ಈಗೆಲ್ಲ ಎಂತ ಗೊತ್ತಾ, ಬರೀ ಸೆಲ್ಫಿ. ಹೆಂಗೆ ಸೆಲ್ಫಿ ಹೀಗೆ ನಿತ್ತಲ್ಲೇ ಪಡೆದು ನಿತ್ತಲ್ಲಿ ಮತ್ತೆ ಇಲ್ಲಿ ಮಂಡಿಗೆ ಅಂತ ಗೆಚ್ಕೊಂಡು ಬರ್ತಾರೆ ಒಂದು ಪಡ್ತೀವಿ. ಹಾಗೆ ಮತ್ತೆ ಮಳೆ ಒಪ್ಪತ್ತಿಲ್ಲ ಒಂದೇ ಬೆಟ್ಟದ ಮೇಲೆ ಒಂದು ಬಾಳಿಗೆ ಸಮುದ್ರ ಬದಿ ಅದು ಕೆರೆ ಒಪ್ಪಿಟ್ಟಿಲ್ಲ ಅಲ್ಲೋ ಏನು ಪಡ್ತೈಕಮ್ಮ ಮತ್ತೆ ಮತ್ತೆ ಕಾಮದ ಗಾಡಿ ಕೇಳ್ತಾನೆ ಬೈಕ್ ಎಷ್ಟು ಬಂತು ನೋಡಿ. ತಲೆ ಬಿಸಿ ಮಾರ ತಲೆ ಬಿಸಿ ಇಲ್ಲ. ಅಪ್ಪಯ್ಯ ಅವನಿಗೆ ಒಂದು ಲಕ್ಷ ಗಟ್ಟಲೆ ಬದ್ದು ಮಾಡಿ ಓದ್ತಿದ್ದ, ಅದು ತಲೆ ಬಿಸಿ ಇಲ್ಲ. ಇಷ್ಟು ಲೈಕೇ ಬರಲಿಲ್ಲ, ಇದು ಲೈಕೇ ಕೊಟ್ಟಿಲ್ಲ, ನಾನು ಒಂದು ಕಷ್ಟಪಟ್ಟು ಕೊಡೋದಿಲ್ಲ ಇಲ್ವಾ ಅಂತ ಯಾವ ಮಾರ. ಅದು ಬೈಲೆ ಮತ್ತೆಂತ ಗೊತ್ತಾ, ಈ ಹಬ್ಬಕ್ಕೆಲ್ಲ ಈಗ ಬ್ಯಾನರ್ ಹಾಕಿ ಮಾರ. ಈಗಿನ ಹುಡುಗರ ಮಕ್ಕಳು ಮಾರ್ರೆ ಈ ಬ್ಯಾನರ್ ಸಮೇತ ಸೆಲ್ಫಿ ಪಟ ಹಾಕುದು ಮಾರ. ಒಂದು ತಿಳ್ಕಡಿ ಮೊನ್ನೆ ಒಬ್ರು ಹೊತ್ತಿಕೊಂಡು ಬ್ಯಾನರ್ ಕಡೆ ಅಂತ ಗೊತ್ತಾ, ಇಲ್ಲ ನಮ್ಮ ಊರ ಹಬ್ಬಕ್ಕೊಂದು ಬ್ಯಾನರ್ ಹಾಕಿದೆ. ಎಲ್ಲ ಮ್ಯಾಲೆ ಹಾಕ್ತಾರೆ, ಹಿಂಗ್ ಮಾಡ್ಕೊಂಡು ಪಟ ಹಾಕಿ ಅಜ್ಜಿ ಕೊಂಡಿ ಅಂತ ಗೊತ್ತಾ, ರವಿ ಇಲ್ಕಣ್ಣ ಈ ಮಕ್ಕಳಿಗೆಲ್ಲ ಸಣ್ಣಿಪ್ಪಲ್ಲಿ ಎಣ್ಣೆ ಹಾಕಿ ಸಮಾಜ ಇಕ್ಕಿಲ್ಲ ಏನೋ ಮಾರ. ಮಾಯಿ ಸ್ವಾಸಿ ಸೋತೇ ಇಲ್ಲ ಏನೋ. ಪೂರಾ ಟಿವಿ ಕಾಮುದ್ರಂಗೆ ಪುಟ್ಟ ಗೌರಿ ಮದುವೆ ಪುಟ್ಟಕ್ಕನ ಮಕ್ಕಳು ಒಂದಂಗೆ ಇವರಿಗೆ ಟೈಮೇ ಇಲ್ಲ ಏನೋ ಮಾರ ಕಾಣಿ. ಅದಕ್ಕೆ ಹೇಳುದು ಸೆಲ್ಫಿ ಪಡತಕ್ಕಂಥ ತೊಂದರೆ ಇಲ್ಲ. ಆ ನೀರತ್ತೆಲ್ಲ ಒಯ್ಕೊಂಡು ಜೀವಕ್ಕೆಲ್ಲ ಹಾನಿ ಮಾಡ್ಕೊಂಡ್ಬೇಡಿ. ಲೈಕ್ ಕೊಡುದಿಲ್ಲ, ಲಾಸ್ಟ್ ಅಂತ ಕಣ್ಣೀರ್ ಹಾಕು. ನಮ್ಮ ಅಪ್ಪ ಅಮ್ಮನೆ ಬಿಟ್ಟ ಬೇರೆ ಯಾರು ಅಲ್ಲ. ಲೈಕ್ ಕೊಡ್ದಿರೂ ಹೊಯ್ಲಿ, ಸಂಕಟ ಪಡತಕ್ಕಂಥ ಹಾಕಿ ಅಷ್ಟೇ. ಹೋಯ್ ಮತ್ತೆ ಮುಂಚೆ ಅಂತ ಗೊತ್ತಾ, ಈ ಮನೆಗೆಲ್ಲ ಮನೆ ಮಕ್ಕಳೆಲ್ಲ ಆಟ ಎಲ್ಲ ಇಪ್ಪತ್ತಿ ಒಂದು ಹೇಳಿಕೆ ಹೋಗೋ ಕ್ರಮ ಇರ್ತದೆ, ಭಾರಿ ಒಳ್ಳೆ ಈ ಕ್ರಮ. ಮುಂಚೆ ಹೆಂಗ್ ಗೊತ್ತಾ, ನಾವು ಊರ್ ಮನೆಗೆಲ್ಲ ಹೇಳಿಕೆ ಹೋಗ್ಬೋದು. ಈಗ ಹೆಂಗ್ ಗೊತ್ತಾ, ಈಗ ಹೆಂಗಂದ್ರೆ ಫೋನ್ ಮಾಡಿ ಹಾಕ್ತಾರೆ. ಕೆಲವೆಲ್ಲ ವಾಟ್ಸಪ್ ಅಂದ್ರೆ ಕಳಿಸ್ತಾರೆ ಮತ್ತೆ ಫೋನ್ ಮಾಡ್ತೀವಿ. ಮುಂಚೆ ಹಂಗಲ್ಲ, ಅವ್ರಿಗೆ ನಾವು ಬರ್ತಿದ್ದಲ್ಲಿ ಗೊತ್ತಿರ್ತಿಲ್ಲ ಅವ್ರ ಮನೆ ಎಲ್ಲೋ ಇರೋದು. ಹೇಳಿಕೆ ಹೋದ್ರೆ ಹೆಂಗ್ ಗೊತ್ತಾ, ನಾವು ಅವ್ರ ಮನೆ ಹಾಕೊಳ್ಳೆ ಅವ್ರ ಮನೆಗೆ ಆಗಲಿಗೆಲ್ಲ ಬಳಸ್ತಾರಂತೆ. ಮನೆಯಲ್ಲಿ ಚಾಪುಡಿ ಆಗಿ ಸಕ್ಕರೆ ಆಗಿ ಎಲ್ಲೋ ಇರ್ತಿಲ್ಲ. ಇವರು ಬಂದುಕೊಂಡು ಪಕ್ಕದ ಮನೆಗೆ ಓಡ್ಕೊಂಡ ಸಕ್ರಿ ಚಾಪುಡಿ ಹಾಕಂದವ್ರು ಚಾ ಮಾಡಿ ಕೊಟ್ಟು ಉಚ್ಚಾರ ಮಾಡೋದೇನು. ಇವತ್ತು ಬಂದು ಯಾರು ಮನೆ ಬಂದೆ ಮತ್ತೆ ಗಡಿ ಆಗಲಿಗೆಲ್ಲ ಮನೆಗೆಲ್ಲ ಕೋಳಿ ಎಲ್ಲ ಇರ್ತಿ, ಪಟ್ಟ ಕೋಳಿ ಭಾತ ಮಾಡೋದಿರ್ತಿ. ಮತ್ತೆ ಗಡಿ ಬಸ್ತಿ ನೋಡ್ತೀವಿ ಮನೆಗೆಲ್ಲ ಬಸ್ತಿಕಾಯಿ ಎಲ್ಲ ಇರ್ತೀವಿ. ಪಟ್ಟ ಉಂಟುಗಡಿ ಒಂದು ಸ್ವಾಗತ ಮಾಡೋದು ಕ್ರಮ ಐತಿ. ಈಗ ಮನೆಗೆಲ್ಲ ಹೇಳಿಕೆ ಫಾರ್ ಮಾಡ್ರ. ಅಯ್ಯೋ ದೇವ್ರ, ಮೊನ್ನೆ ನಾನು ಮಹೇಶ್ ಮಟ್ಟಿಗೆ ಹೇಳಿಕೆ ಹೋಯ್ತಾ ಚೌಟಿ ಹೇಳಿಕೆ. ಕೆಲವು ಗೊತ್ತಾ, ಮನೆ ಹೊರಗೆ ಆಯ್ತಂಬುದ
ಮನೆಗೆ ಯಾರು ಇಲ್ಲ ಮಾರ್ರೆ. ಆದ್ರೂ ಒಳಗ ಕಾಡುದು ಸಂಪ್ರದಾಯವೇ ಇಲ್ಲ. ಒಂದು ಬೈ ನಮ್ಮ ಜಾತಿಯವ್ರ ಮನೆಗೆಲ್ಲ ನಾವೇನ್ ಇಲ್ಲ ಬೆಳಗ್ಗೆ ಮುಂಚೆ ಬೇಗ ಒಂದು ಚಾ ತಿಂದಿಗೆ ಅಲ್ಲಿ ಕುಡು ಬಂದೆ ಹೋಟ್ಲಾಗೆಲ್ಲ ಖರ್ಚು ಜಾಸ್ತಿ ಅಲ್ಲ ಈಗ. ನಾವು ಒಳ್ಳೆ ಮಾಡಿ ಒಂದು 7 ಗಂಟೆ ಅಪ್ಪ ಹೋಗುದು ಅವ್ರ ಮನೆಗೆ. ಅವ್ರು ಎಂತ ಹೇಳುದು ಒಳಬಲಿ ಕೋಡಿ ಅಂತ ಕಡೆಗೆ ನಾನು ಚಾಗಿ ಬರ್ತಂತ ಕಾಣುದೇ ಹೋಗ್ತಾ ಗೊತ್ತ ನೀವು ಚಾ ಕುಡ್ಕೊಂಡೆ ಹೊಟ್ಟದೇವಲ್ಲ ಮತ್ತೆ ನಮ್ಗೆ ಚಾ ಬಂದಾಗಿ ಮತ್ತೆ ಗೊತ್ತು ನಾವು ಒಂದು ಊಟಕ್ಕೆ ಹಾಕು ಮನೆಗೆ ಒಂದು 11 ಗಂಟೆ ಹಾಕುದು. ಯಾಕಂದ್ರೆ ಒಂದು ಗಂಟೆ ಮಾತಾಡಿ ಕಡೆಯಲ್ಲಿ ಉಟ್ಕೊಂಡು ಸಾಯಂಕಾಲ ಬೇರೆ ಮನೆಗೆ ಹಾಕ್ತಾರೆ ಕಾಂಬು. ನಾವು ಒಂದು ಊಟಕ್ಕೆ ಪೂರ ಕಾಣ್ತೇವೆ ಹೊಡಿ ಪಡ 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 ಮಾಡ್ತೇವೆ. ನಾವು ಊಟಕ್ಕೆ ಮಾಡ್ತಿದ್ದ ಮರ ಮೈಷ ಕಾಣ್ ಇಲ್ಲ ಈಗ ಗಾಡಿ ಪೂರ ಹೊರ ಬಂದ್ಕೊಂಡೆ ನಿಮ್ಗೂ ಸುಮಾರು ಗಾಡಿ ಹಾಕಿದ್ದೇವಲ್ಲ ಹಾಗೆ ಬಸಿದ್ದೆ ಈಗ ಆಯ್ತಾ ಕಾಣಿ ಅಂತ ಬರೀ ಕೊಳಸುಕೆ ಕಾಣುವುದು ಮಾರ ಕೊಳಸುಕೆ ಕಾಣುವುದು. ಈಗ ಎಂತ ಗೊತ್ತಾ ಇತ್ತು ಹೇಳಿ ಮತ್ತು ಅವ್ರದ್ದೇ ಒಂದು ವಿಚಾರ ಹೇಳೋದು ಬಿಟ್ಟು ಮಾರ್ರೆ ಹೀಗೆಲ್ಲ ಕಥೆ ಇತ್ತು ಮಾರ್ರೆ. ಮತ್ತೆ ಕಾಣಿ ಒಂದು ವಿಷಯ ಗೊತ್ತಾ, ಈ 4ನೇ ಕ್ಲಾಸಿಂದ ಒಂದು 7ನೇ ಕ್ಲಾಸ್ ಒಳಗಿನ ಮಕ್ಕಳು ಈಗ ಇಂಗ್ಲಿಷ್ ಮೀಡಿಯಂ ಮಕ್ಕಳಾದ್ರೆ ಇಂಗ್ಲಿಷ್ ರಪಕ್ಕ ಓದ್ತು, ಕನ್ನಡ ಮೀಡಿಯಂ ಮಕ್ಕಳಾದ್ರೆ ಎಂತ ಮಾಡ್ತಾರೆ ಕನ್ನಡ ರಪಕ್ಕ ಓದ್ತು, ಇಂಗ್ಲಿಷ್ ಒಬ್ಬರು ಓದು. ಈಗ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಪಟ್ಟ ಓದ್ತಾರೆ, ಕನ್ನಡ ಮೀಡಿಯಂ ಮಕ್ಕಳು ಕನ್ನಡ ಮತ್ತು ಫ್ರೀಡಮ್ ಓದ್ತು. ಹೀಗೆ ಒಂದು ವಿಷಯ ನಮ್ಮೂರ ರಕ್ತ ಕಾರಣ ಮನೆಗೆ ಆಯ್ತು. ಎಂತ ಗೊತ್ತಾ ಕಾಣಿ ಪೇಮೆಕ್ಸ್ ಭಯಂಕರ ಬಂದಿತ್ತು ಕೈತದೆ ಒಂದು ಕನ್ನಡ ಒಂದು ಸೀರೆ ತಗೊಂಡು ಒಂದು ಸಾಯ್ತೆ ಕನ್ನಡ ಪಾಪಕ್ಕೆ. ಇವ್ರು ಎಂತ ಗೊತ್ತ ಜನವರಿ ಶುರು ಮಾಡು ಯಜಮಾನ್ರ ನಾನೆಲ್ಲ ಬಾಡಿಗೆ ಹೋಗ್ಬೇಡಿ ಮಾರ ಶನಿವಾರ ಒಂದು ಸೀರೆ ತಗೊಂಡು ಬರ್ಕೊಂಡಿತ್ತು ಪಾಪ ಒಂದು ಡೇಟ್ ಕೊಟ್ಟು ನಾನು 8 ತಾರೀಕು ಪಾಪ ಒಂದು ಜನವರಿಗೆ ಕಾಣಿ 8 ತಾರೀಕು ಹಾಕೊಂಡು ಗೊತ್ತಾ ಇಲ್ಕಾಣ ನಂಗೊಲ್ಲ ಆಚೆ ಮನೆ ಸಾಮಾನು ಇಟ್ಟಿ ಹಾಕಿದ್ದ ಇವತ್ತು ಬೇಡ 2 ದಿನ ಬಿಟ್ಟು ಹಾಕೊಂದು ಹಾಗೆ ಹೇಳ್ತಾ ಮಾರ್ಚ್ ಬಂತು ಮಾರ್ರೆ. ಈ ಪ್ರಿಯಕ್ಕಂತ ತಲೆ ವಿಷಯ ಇನ್ನು ನನ್ನ ಗಂಡ ಕೇಳಿ ಸುಖ ಇಲ್ಲ. ನಾನೇ ಉದ್ದು ಕೆಡ್ತ ಸೀರೆ ತಗೊಂಡು ಓಪನ್ ಮಾಡಿ ಅದು ಕೇಳಿದ್ರೆ ನೀವು ಈಚೆ ಮನೆ ಸಾಮಾನು ಆಚೆ ಮನೆ ಹಾಕ್ತಾ ಇದ್ದೀನಿ, ಈಚೆ ಮನೆ ಗೊಬ್ಬರ ಆಚೆ ಮನೆ ಹಾಕ್ತಾ ಇದ್ದೀನಿ, ಎಂತ ಮಾಡಿ ಮಾರ ನೀವು ಬೇಡ ನೀವು 1,000 ರೂಪಾಯಿ ಕೊಡಿ ನಾನು ಸೀರೆ ತಗೊಂಡು ಮಾಡಿ ಸೀರೆ ತಪ್ಪಲ್ ಕಾಣ ಅವ್ರು ನಂಗೆ ಅಪ್ಪಕ್ಕೂ ಮತ್ತೆ ಹೋಗ್ಕೊಂಡ್ರೆ ಸೀರೆ ತಪ್ಪು ರತ್ನಾಕರಣ ಹೆಸರು ಭಯಂಕರ ಫೇಮಸ್ ಅಲ್ಲೇ ಪುಣ್ಯಾತ್ಮ ಬಟ್ಟೆ ಅಂಗಡಿ ಅವ ಎಂತ ಗೊತ್ತಾ ಇವ್ರು ಬಂದು ಕೂಡಲೇ ಇತ್ತಲ್ಲ ಈ ಕಡಿಮೆ ಸೀರೆ ತೋರ್ಸ್ಲೇ ಇಲ್ಲ 5,000 ರೂಪಾಯಿ ಮೇಲೆ ತೋರ್ಸು. ಇದು ಕಾಣಿ ನೀವು ರಾತ್ರಿ ಫಂಕ್ಷನ್ ಮಾರ ಆ ಲೈಟ್ ಬಿಟ್ಟು ಒಳ್ಳೆ ಹೊಳಿ ಮತ್ತೆ ಇದಕ್ಕೆ ಈ ಸೀರೆ ಕಾಣಿ ಈ ಸೀರೆ ಎಂತ ಗೊತ್ತು ನೀವು ಪಾರ್ಕೊಂಡ ಇದಕ್ಕೆ ನೀವು ಹೋಗುದು ಬೇಡ ಫಂಕ್ಷನ್ ಹಾಕೋದು ದಿಕ್ಕಿ ಹಾಕೋದು ಒಳಗೋಯ್ತು ಅಷ್ಟೇ. ಹಾಗೆ ಹೀಗೆಲ್ಲ ಹೇಳೋದು ಶುರು ಮಾಡ್ರೆ ಇವ್ರಿಗೆ ತಲೆ ವಿಷಯ ಇವ್ರ ಬರೀ 1,000 ರೂಪಾಯಿ ಅಲ್ಲ ಕಡಿ ಹೋಗ್ಕೊಂಡ್ರೆ ನಂಗೆ ಇದೆಲ್ಲ ಬೇಡ ಒಂದು 500-1,000 ರೂಪಾಯಿ ಸೀರೆ ಕೊಡಂತ ಮಾಡ್ರೆ ಕಡೆಗೆ ಅವ್ರಿಗೂ ಸಾವುಕಾರ ತಲೆ ವಿಷಯ ನಾಳೆ ಇಲ್ಲ ಕೊಟ್ಟು ಒಂದು ಸೀರೆ ಕೊಟ್ಟು ಕಡಿಮೆ ಅಂತ ಮಾಡ್ಬಿಡ್ತಾ ಯಾಕೆ ನೀವಂತ ಮಾಡ್ತಾ ಅಂತ ಹೇಳಿದ್ರೆ ಹಿಂಗೆ ಗೊತ್ತು 1,000 ರೂಪಾಯಿ ಇತ್ತಂಗ ಆದ್ರೆ ನಾಳೆ 500 ರೂಪಾಯಿ ಹಾಕ್ಬಾರ್ದು ಬೇಕಂದ್ರೆ ಒಂದು 500 ರೂಪಾಯಿ ಸೀರೆ ತಕೊಂಡು ಬಂದು ಸೀರೆ ತಕೊಂಡು ಬಪ್ಪೋದಿಲ್ಲ ಅವ್ರ ಮಗ ಪಪ್ಪು ಹೇಳುದು ಯಾಕಂತ ಅಮ್ಮ ಅಂಗಡಿ ಸಾವುಕಾರ ಪಾಪ ಅಲ್ಲ ಅಮ್ಮ ಇವ್ರಿಗೆ ತಲೆ ವಿಷಯ ಒಂದು ರಕ್ತ ಕಾಣಿ ಫೋನ್ ಬಂದಾಯ್ತು ಇವತ್ತು ಇವರು ಗಾಡಿ ಬಿಟ್ಟು ಬೇಗ ಬಂದ್ರು 2 ಗಂಟೆ ನಾನು ನೀನ್ ತಗೊಂಡ್ಬಂದು ಬೇಗ ಬಾ ಬರ್ತೀನಿ ನೀನ್ ಹೋಗಿ ಪಾರ್ಥ ಮಾಡ್ತಾರೆ ನೀವು ತಲೆ ವಿಷಯ ಅಂಗಡಿ ಸಾವುಕಾರ ಪಾಪ ವಿಷಯ ಬಂದು ಮನೆಗೆ ಬಂದು ಕೋಳಿ ಮೀನು ಪಾತ್ರ ಮಾಡಿ ಊಟ ಎಲ್ಲ ಮಾಡಿ ಕಡೆ ಡೌಟ್ ಬಂದು ಎಂತ ನನ್ನ ಮಗ ಈ ತರ ಕೇಂದ್ರ ಮಗ ಕಡೆ ನೀ ಎಂತ ಕೇಂದ್ರ ಆಗಲ್ಲ ಅಮ್ಮ ನೀ ಅಂಗಡಿ ಒಂದು ಬೋಲ್ಡ್ ಕಾಣ್ಲಿಯಾ ಎಂತ ಬೋಲ್ಡ್ ಒಂದು ಅಂಗಡಿ ಕೆಳಗೆ ಒಂದು ಬೋರ್ಡ್ ಅನ್ಕಣೆ ಸಾಲ ಮಾಡಬೇಡಿ ಸ್ನೇಹ ಕಳೆದುಕೊಳ್ಬೇಡಿ. ಆ ಅಂಗಡಿ ಸಾವುಕಾರ ಯಾರೋ ಸ್ನೇಹ ಲವ್ ಮಾಡ್ರೇನೋ ಸಾಲ ಮಾಡಿ ಎಂತೆಂತ ತೆಕ್ಷಿ ಕೊಟ್ಟನೇನೋ ಅವಳು ಬಲಿ ಕೊಟ್ಟು ಓಡಿ ಹೋದ್ರು ಅಲ್ಲಮ್ಮ ಅಂದ್ರು ಮರ ಎಂತ ಹೇಳುದು ಮಾರ ಕಥೆ ಇದು. ಅದಕ್ಕೆ ಹೇಳೋದು ಇಂಗ್ಲಿಷ್ ಮೀಡಿಯಂ ಮಕ್ಕಳ ಕಡೆ ಕನ್ನಡದ ಪೂರ ಓದ್ತಾ ಇದ್ದಂದು ಆದ್ರೆ ಕನ್ನಡ ಮೀಡಿಯಂ ಪಾಸ್ ಹೋದ್ರು ಅದೇ ಹೇಳೋ ವಿಷಯ. ಮತ್ತೆ ಈಗೆಲ್ಲ ಭಯಂಕರ ಗ್ಯಾರಂಟಿ ಯೋಜನೆಗಳು ಮಾರ ಗ್ಯಾರಂಟಿ ಅಂದ್ರೆ ಮಹಿಳೆಯರಿಗೆ ಗ್ಯಾರಂಟಿ ತಿಂಗಳಿಗೆ 2,000 ಪಾಪಕ್ಕೆ ಬಸ್ಸು ಫ್ರೀ. ನಮ್ಮೂರಲ್ಲಿ ಏನೋ ಪುಣ್ಯಕ್ಕೆ ಗೋರ್ಮೆಂಟ್ ಬಸ್ ಇಲ್ಲ ಮಾತ್ರ ಇಲ್ಲಿ ಗಟ್ಟದಂಗ್ ಗೊಣಸು ಪೂರಾ ಚಪ್ಪೆ ಇದು ಮಾರ ಎಂತ ಹೋಯ್ತಾ ಗೊಣಸು ಬಾರ್ಕೆ ಹತ್ತು ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಬಟ್ಟೆ ಹೋಗುದು ಪೂರಾ ಗೊಣಸೇ ಮಾಡುದೇ ಹೆಂಗ್ಸ್ರಿ ಅಂತ ಕೆಲಸ ಮಾಡಿಲ್ಲ ನಮ್ಮ ಗಂಡ ಬೈದ್ರು ಕೂಡ ಹೆಂಡತಿ ಬೈಯತ್ತಿ ಆಯ್ತು ನಮ್ಗೆ ಹೀಗೆ ಎಂತ ಹುಡುಕಲ್ಲ ಆಧಾರ್ ಕಾರ್ಡ್ ತೋರ್ಸು ನಾನು ಹೊರಟೆ ಯಾಕಂದ್ರೆ ಬಸ್ಸು ಫ್ರೀ ಅಲ್ಲದೆ ಅದಕ್ಕೆ ಹೇಳೋದು
ಈ ಊರಿಗೆ ಇನ್ನು ಗೋರ್ಮೆಂಟ್ ಬಸ್ ಅಪ್ಪು ಸಾಕು. ನಾನು ಹೇಳೋದು ಎಂತಂದ್ರೆ ಗಣಸರು ಸೌರಪುರ ಮನೆ ಗುಡ್ಸುಕ್ಕೆ ಮನೆ ಒರ್ಸುಕ್ಕೆ ಅಡುಗೆ ಮಾಡೋಕೆಲ್ಲ ಕೊಳ್ಕಣಿ ಇದು ನಾಳೆ ಎಂತೆಂತ ಗಡುಗಾತೀನಿ. ಅದಕ್ಕೆ ಯಾಕ ಮತ್ತೆ ಮುಂಚೆ ಕೇಳಿಸೋರು ಹೆಂಗ ಹುಸೇನ್ ಬೋಲ್ಟ್ ಅನ್ನು ಒಲಿಂಪಿಕ್ ಅನ್ನು ಒಂದು ಗೋಲ್ಡ್ ಮೆಡಲ್ ಎಷ್ಟು ಸ್ಪೀಡ್ ಆಗಿ ಓಡ್ತಂದ್ರೆ ಸೆಕೆಂಡ್ ಆಗಿ ಓಡೋದು ಹುಸೇನ್ ಬೋಲ್ಟ್ ಅಂದ್ರೆ ಭಾರಿ ಒಂದು ವೈರಲ್ ಆಗ್ತಿತ್ತು. ಅವ್ರು ಒಲಿಂಪಿಕ್ 100 ಮೀಟರ್ ಓಡ್ತಂದ್ರೆ ಅವರಿಗೆ ಪ್ರೈಸ್, 200 ಮೀಟರ್ ಓಡ್ತಂದ್ರೆ ಅವರಿಗೆ ಪ್ರೈಸ್, ಎಲ್ಲದು ಅವರಿಗೆ ಪ್ರೈಸ್ ಸಿಕ್ಕಿತ್ತು. ಮಾತ್ರ ಕೇಳಿ ನಮ್ಮೂರಂಗು ಒಲಿಂಪಿಕ್ ಅಂತ ಮೆಡ್ಲು ತಪ್ಪುವಂತದ್ದು ಇದು ಜನ ಇದ್ರಿ ಇಲ್ಲಿಯ ನಮ್ಮೂರಾಗಿದ್ದು ಎಷ್ಟು ಜನ ಬೇಕು. ಆ ನಿಜವಾದ ಆ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಕ್ತು ಖಂಡಿತ ಒಲಿಂಪಿಕ್ ಅನ್ನು ಗೋಲ್ಡ್ ಪದಕ ನಮ್ಗೆ ಎಲ್ಲಿ ಬರ್ತಾ ಈ ಕೋಳಿ ಪಡಿ ಆಪತ್ತಿ ಸಡನ್ ಪೊಲೀಸ್ ಬಂದು ಕೂಡಲೇ ಓಡ್ತು ಕಾಣಿ ಜೂ ಬಿಡ್ಕೊಂಡು ಓಡ್ತು ಎಂತ ಬೇಕ್ರೆ ಕೋಳಿ ಪಡೆ 4 ಸೆಕೆಂಡ್ ಬೆಂದಾಗಿತ್ತು. ಹುಸೇನ್ ಬೋಲ್ಟ್ ರೆಕಾರ್ಡ್ ಸುತ್ತಾ ಇತ್ತು. ಅದು ಹೌದೇ, ಅದಕ್ಕೆ ಹೇಳೋದು ನಿಜವಾದ ಪ್ರತಿಭೆಗಳು ಯಾರಿಗಿತ್ತು. ಮಾತ್ರ ಕೂಸಣ್ಣ ಎಷ್ಟೋ ಕೋಳಿ ಪಡಿ ಹೋಯ್ ಅವ್ರನ್ನ ಪೊಲೀಸ್ ರೈಡ್ ಮಾಡೋದು ಎಂತ ಹೇಳಿಕಂಬ ಪೊಲೀಸರು ಬಂದ್ರು ಕೂಡ ಎಲ್ಲ ಓಡಿ ಬಂತು. ಕೂಸಣ್ಣ ಮತ್ತು ಮೂಲೆ ಇಟ್ಕೊಂಡು ಕೊಲ್ಲಿ ಇಟ್ಕೊಂಡು ಹೀಗೆ ಆಯ್ತಂತ ಅವ್ರನ್ನ ಕಂಡು ಪೊಲೀಸರು ಕಂಡು ಎಂತ ಕೋಳಿ ವ್ಯಾಪಾರ ಅವ್ರೇನೇಂತ ಕೇಳ್ತಾರೆ. ನಾನು ಕೋಳಿ ಪಡಿ ಆಡೋ ಬಂದಲ್ಲ, ನಾನು ಕೋಳಿ ಮಾರೋದು ಬಂದದ್ದು. ಎಲ್ಲ ಓಡಿ ಮಾರ ಎಂತ ಕಡಿ ಪೊಲೀಸರೇ ಅವ್ರಿಗೆ 300 ರೂಪಾಯಿ ಕೊಟ್ಟು ಹೋಯ್ನಿ ಬಸ್ಸಂಗ್ ಹೋಯ್ನಿ ಇಷ್ಟೇ ಮನೆ ಕೊಟ್ಟಿರ್ತಂಗ ಗೊತ್ತಾ. ಎಷ್ಟೋ ಕೋಳಿ ಪಡಿ ರೈಡ್ ಆಯ್ತು, ಕೂಸಣ್ಣ ಒಂದಿನ ರೈಡ್ ಮಾಡ್ರ ಇಲ್ಲಪ್ಪ ಅದಕ್ಕೆ ಹೇಳೋದು. ಮತ್ತೆ ನಮ್ಮ ಕೆಲವರೆಲ್ಲ ಮುದಿಯಾದವರೆಲ್ಲ ಗಂಡನಿಗೆಲ್ಲ ಕರು ಕ್ರಮ ಇರ್ತದೆ, ಭಾರಿ ಖುಷಿ ಆಗ್ತದೆ. ಮತ್ತೊಂದು ಕೆಲವದಂಗೆ ಕೇಟ ಅಂತ ಇತ್ತು. ಆದ್ರೆ ನಮ್ಮ ಕುಂದಾಪುರದಂಗೆ ಮಾತ್ರ ಮುದಿಯಾದವ್ರು ಗಂಡನಿಗೆ ಕರೆದೊಂದು ಕ್ರಮ ಒಂದು ಭಾರಿ ಒಳ್ಳೆದಿತ್ತು. ನಾವು ಅದು ಯಾವ ಟೈಮ್ ಅಂತ ಹೇಳಿದ್ರೆ ನೀವು ಕಾಣ್ತ ಈ ಗಂಡ ಹೆಂಡತಿ ತಿರುಗಿತ್ತಲ್ಲ ಪ್ಯಾಟಿ ಭಾಗದಲ್ಲಿ ಅಲ್ಲಿ ಬಸ್ಸಿಗೆ ಟೈಮ್ ಆಗಿರುತ್ತೆ. ಗಂಡ ಹಗುರ ಬೀಳದಲ್ಲಿ ಹಾಕು ಬಂದ ಬೀಳಗೆ ತಿಳ್ಕೊಂಡು ಬರ್ತೇನೆ. ಇಲ್ಲಿ ಬಸ್ಸಿಗೆ ಟೈಮ್ ಆಗೇ ಇತ್ತು, ಗಂಡ ಇನ್ನೂ ಬರ್ಲಿಲ್ಲ. ಅಷ್ಟೊತ್ತಿಗೆ ಹೇಳ್ತೀವಿ ಅಂತ ಹೇಳೋದು ಗಂಡನ ಕವಲೆ ಮತ್ತ ಈ ಗೋಲ್ ಸೆಕ್ಕೋಯ್ತು ಮಾತ್ರ ನಿಮ್ಮ ಮಕ್ಕಳ ಅಭಿನ ಬಿಟ್ಟು ಗೋಲ್ ಸೆಕ್ಕೋಯ್ತು ಎಕ್ಕೋಯ್ತು. ಪ್ರತಿಯೊಬ್ಬರು ಕುಂದಾಪುರದ ಮದುವೆ ಆದವರು ಆ ಟೈಮ್ ಅಂತ ಹೇಳೋದು ಒಂದೇ ಡೈಲಾಗ್ ಗೋಲ್ಸ್ ಭಾರಿ ಖುಷಿ ಆಗ್ತೀವಿ ಅಂತಂದ್ರೆ. ಮತ್ತೆ ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಭಯಂಕರ ವರ್ಕ್ ಮಾಡ್ರೆ. ಅಡ್ವರ್ಟೈಸ್ಮೆಂಟ್ ಅಂದ್ರೆ ಹೇಳ್ರಿ ಅಪ್ಪೋ ಒಂದೇ ಅದು ನಿಮ್ಮ ಉಪಯೋಗಿಸ್ಕೊಂಡು ಉಪ್ಪು ಇದೆ ಹಲ್ಲೋ ಒಂದು ಸಾಕು ಮಾಡ ನಿಮ್ಮ ಉಪಯೋಗಿಸ್ಕೊಂಡು ಉಪ್ಪು ಇದೆ ಅನ್ನೋ ಮತ್ತು ಇದು ಡೈಲಾಗ್ ಮಾತ್ರ ಕೂಸಣ್ಣ ಮೇಲೆ ಭಾರಿ ಪ್ರಭಾವ ಬೀರಿತು ಮಾರ. ಒಂದಿನ ಎಂತ ಗೊತ್ತಾ, ವರ್ಷಕ್ಕೊಂದು ಮಗ ಇತ್ತಂದೆ ಹಲ್ಲೋ ಅಂದ ಕೂಸಣ್ಣ ಹಲ್ಲೋ ಒಂದು ಕೂಡ ಕೂಸಣ್ಣ ರಬ್ಬಕ್ಕ ಎದ್ದಲ್ಲ ಆ ಗಂಟಿಗೆ ಸೈನ್ಯ ಎದ್ದು ಕೂತ್ಕೊಂಡು ಅದು ಆಡ್ ನೆನಪಾಯ್ತವ್ರಿ. ಊರ ಬಂದ್ರ ಕಾಣ ನೀನು ಶಾಲೆ ಬಂದ್ರು ತೊಂದ್ರೆ ಇಲ್ಲ ಮಾರ್ಯ, ಬಪ್ಪಿ ಒಂದು ಹಾಕ್ಬೇಡ ಮಾರ್ಯ, ಎಂತಕ್ಕೆ ಹೊಸ ಮನೆ ಕಟ್ಟಿದ್ದ ಮಾರ್ಯ, ಬಾರಿ ಮಟ್ಟಂಡೆ ಬಂದ್ರೆ ಎಂತ ಹೊಡ್ಬೇಡ ನಮ್ಮಲ್ಲಿ. 3 ದಿನ ಕೂಸಣ್ಣ ಇತ್ತಲ್ಲ ಭೂಮಿ ಬೆಂಕಿ ಹಾಕಿ ಬೈಲೇ ಇಲ್ಲ ಅವರು. ಭಾಸ್ಕರನ ಕಾಂತಿ ಈಜನ ಎತ್ತು ಹೋಯ್ತು ಮಾರ್ಯ ಅಂದೇಳಿ ಎಲ್ಲೂ ಮನೆಯಿಂದ ಹೊರಗೆ ಬೈಲ್ಲ. ಪುಣ್ಯ ಕಂಡು ಗೊತ್ತಾ ಅವನಿಗೆ ಸೊಟ್ಟಿ ಬೀಗಿತ್ತಲ್ಲ ಹೊಯ್ಗೆ ಬಿಸಾಕ ನಾಳೆ ಕೂಸಣ್ಣ ಅವನೊಟ್ಟಿಗೆ 3 ದಿನ ಅವನೊಟ್ಟಿಗೆ ಅವನೊಟ್ಟಿಗೆ ಹಿಂಗೆಲ್ಲ ಕಥೆ. ಮತ್ತೆ ಮತ್ತೊಂದಿತ್ತು ಮಾರ್ಯ ಅಂತ ಗೊತ್ತಾ, ಈ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಬುಕ್ ಬಾಂಡ್ ಈಗ ಭಯಂಕರ ಬುಕ್ ಬಾಂಡ್ 3 ರೋಸಸ್ ಅಂತ ಭಾರಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಒಂದು ಹೆಣ್ಣಿತ್ತಲ್ಲ ಆಕ್ಷನ್ ಒಂದು ಸಾಕು ಮಾರ 4 ಜನ ಅಜ್ಜಯ್ಯಗಳು ಓಡಿ ಬಂತು. ನಿಮಗೆ ನಾನು ಶ್ರುತಿ ಹಾಗೂ ಅಶ್ವವಂತ ಫಾರ್ವರ್ಡ್ ಮಾಡಿದ್ದೀನಿ, ನಿಮಗೆ ನಾನು ಮಿಲ್ಲರ್ಸ್ ಫಾರ್ವರ್ಡ್ ಮಾಡಿದೆ, ಹೊತ್ತು ಬಂದು ಫಾರ್ವರ್ಡ್ ಮಾಡಿದರೆ ಇದನ್ನ ಮಾಡಿ ಬುಕ್ ಬಾಂಡ್ 3 ರೋಸಸ್. ಯಪ್ಪ ಎಂತ ಮಾರ್ರೆ, ನಮ್ಮೂರಾಗೆಲ್ಲ ಹಿಂಗ ಎಲ್ಲಿ ಗೊತ್ತಾ, ನಮ್ಮ ನಾಗರಾಜನ ಮನೆ ಕೂಸ ಜರ್ಗೈತಿ ಅವ್ರ ಮನೆಗೆ ಈ ಇನ್ಸಿಡೆನ್ಸ್ ಹ್ಯಾಂಗ್ ಬರ್ತಿದ್ ಗೊತ್ತಾ. ಇಲ್ಲ ನಾಗಮಣಿ ಬೆಳಗ ಮುಂಚೆ ಎತ್ಕೊಂಡ ಕೂಸಕ್ಕೆ ಡೈಲಾಗ್ ಒಂದೇ ಕಾಣ ಜಲ್ಜ ನಿನ್ನೆ ಕಣ್ಣ ಹಬ್ಬದಂಗ್ ಸಮ ಐಸ್ಕಂಡಿ ತಿಂದಾಳ, ಆ ಗೂಳು ಕೂತು ಕಬ್ಬಿನ ಹಾಲು ಆ ಗೋಬಿ ಮಂದಿ ತಿಂದಾಳ. ಕಾಣ ಈಗ ಬೆಕ್ಕು ಮಾಡ್ತಾಳೆ. ಕಾಣ ಅಡ್ವರ್ಟೈಸ್ಮೆಂಟ್ ಆಗಿ ಏನು ಶೇರ್ ಮಾಡೋದು ಫಾರ್ವರ್ಡ್ ಮಾಡೋದು ಇಲ್ಲಿ ಹ್ಯಾಂಗ್ ಡೈಲಾಗ್ ಹಾಗೆ ಹೇಳು ಗಮ್ಮತ್ತ. ಈಗ ಭತ್ತಕ್ಕೆಲ್ಲ ಈ ವರ್ಷ ಭತ್ತಕ್ಕೆ ರೇಟ್ ಸ್ವಲ್ಪ ಬರ್ತೊಟ್ಟಿ ಕಡಿಮೆ ಇತ್ತು, ಆದ್ರೆ ಭತ್ತಕ್ಕೆ ರೇಟ್ ಕಡಿಮೆ ಇದ್ದು ಕೂಡ ಈ ಬೆಳೆ ಮಾತ್ರ ಒಳ್ಳೆ
ಎಂತ ಹೇಳಿಕಮ್ಮ ಹೌದೇ ಎಲ್ಲ ಕಡೆ ಬೆಳೆ ಕೂಡ ಒಳ್ಳೆದಾಯ್ತು ಆ ರೈತರು ಒಂದು ಹೊರ ನಾ ಕೂಡ ಒಂದು ವಿಡಿಯೋ ಮಾಡಿದ್ದ ಒಳ್ಳೆ ಮಾಡಿದ್ದ. ಮತ್ತೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಒಂದು ಶಾಲೆ ಮಾಪದವರು ಡ್ಯಾನ್ಸ್ ಮಾಡೋದು ಈಗ ಮಾಡಿ ಜಸ್ಟ್ ಒಂದು ಕಾಲ ನೋಡಿ ಇಷ್ಟೇ. ಈಗ ಒಂದೊಂದು ಡ್ಯಾನ್ಸ್ ಬರ್ತ ಮಾರ ಎಂತ ಗೊತ್ತಾ, ಮೈ ಹೀಗೆ ಹೊಂದಾಡ್ಸಿದ್ರೆ ಒಂದು ಡ್ಯಾನ್ಸ್ ಮಾಡ್ರೆ ಹೊಸ 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 ಡ್ಯಾನ್ಸ್ಗಳೇ ಇರ್ತದೆ. ಆ ಡ್ಯಾನ್ಸ್ ಎಲ್ಲ ಹೋಯ್ತು. ನಾನು ಮೊನ್ನೆ ಒಂದು ಡ್ಯಾನ್ಸ್ ಅಂತ ಒಬ್ಬ ಮೇಲೆ ಬರ್ತಾ ಮಾರ್ರೆ ಕಳೆದಿದ್ನೆ. ನಾನಂತ ನೀರ್ ಕೊಡಿ ಮರ ಅಂತ ಮಾರ್ರೆ ಎಲ್ಲ ನೀರು ಕಡೆ ನನ್ನ ಕೂಡ ಓಡಿ ಬರ್ತಿದ್ರು ಮಾರ್ರೆ. ಅದಕ್ಕೆ ಒಂದು ಸ್ಟೆಪ್ ಅಂದ್ರು ಮಾರ್ರೆ ಮೇಲಿಂದ ಕೆಳಗೆ ಸ್ಟೆಪ್ ಇತ್ತು ನಮ್ಮ ಕಡೆ ಹಿಂಗೆಲ್ಲ ಕಥೆ ಇತ್ತು ಮಾರ್ರೆ. ಮತ್ತೆ ಬೆಳಿಗ್ಗೆ ಎದ್ದು ಕೂಡ ನಮ್ಗೆ ಖುಷಿ ಅಂತ ಹೇಳೋದು ಭಾರಿ ಬೇಜಾರತ್ತೆ. ದಿನ ಅಮ್ಮಂದೊಂದು ಬೆಳಿಗ್ಗೆ ಎದ್ದು ಕೂಡ ಒಂದು ಸುಪ್ರಭಾತ ಮಾರ್ರೆ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿಲ್ಲ ಕಾರಣ ರವಿ ಕಾರಣ ನಿನ್ನ ಪ್ರಾಯದವರಿಗೆ ಎಲ್ಲರಿಗೂ ಮದುವೆ ಆಯ್ತು. ನೀನು ಒಳ್ಳೆ ಬಸವ ಕಣಂತಿದ್ದಿ ಮಾರ ಎಂಬುದು ಮಾರ. ದಿನ ಬೆಳಿಗ್ಗೆ ಎಂತ ಹೇಳುದೇ ನಿನ್ನ ಕಾರಣ ಅವ್ರ ಕಾರಣ ಪ್ರಶಾಂತ ಮದುವೆ ಆಯ್ತು, ಅಶೋಕನಿಗೆ ಮದುವೆ ಆಯ್ತು, ಅವರೆಲ್ಲ ಕಾರಣ ಡಿಗ್ರಿ ಹಾಕೋದು ಲವ್ ಮಾಡ್ಕೊಂಡ್ರೆ ಕೆಲಸಕ್ಕೆ ಕೂಡ ಮದುವೆ ಆಯ್ತು. ಹೌದು ಮತ್ತೊಬ್ರು ನೀನು ಲವ್ ಅಂತ ಮಾಡಿ ಅವ್ರು ಮತ್ತೆ ಅಲ್ಲ. ಆಗ ನೀವು ಡಿಗ್ರಿ ಹಾಕೋದ್ಲಿ ರವಿ ಡಿಗ್ರಿ ಹಾಕಿದ್ದೆ ತಾಯಿ ಬಸ್ಕೊಂಡು ಹೋದ ತಾಯಿ ಬಸ್ಕೊಂಡು ಮನೆ ನಾನು. ಈಗ ಅಮ್ಮನಿಗೆ ಅಂತ ನೀನು ಡಿಗ್ರಿ ಹಾಕೋದು ಲವ್ ಮಾಡ್ತಾ ಇಲ್ಲ ಮನೆ ಈಗ ಹುಡುಗ ಸಿಕ್ತ ಮನೆ ಅಂತ ಮರಿ ಎಂತ ಅಂಬುದೇ ಕಾಲ ಎಷ್ಟು ಕೆಟ್ಟ ಮರಿ ಸುಖ ಇಲ್ಲ ಮನೆ ಎಂತ ಅಂಬುದು ಹಿಂಗೆಲ್ಲ ಕಥೆ. ಆಯ್ತು ಧನ್ಯವಾದಗಳು, ಥ್ಯಾಂಕ್ ಯು. ಇಷ್ಟೊತ್ತು ನೀವೆಲ್ಲ ಕೇಳಿದ್ದೀನಿ. ಹಾಗೆ ನಾಗೇಶ್ವರಿ ಅವರ ಮನೆಯಲ್ಲಿ ಕೂಡ ಧನ್ಯವಾದ ಮಾತುಗಳನ್ನು ನಮಸ್ತೆ.